ದೇವರ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 32ನೇ ಅಧ್ಯಾಯ 15ನೇ ವಾಕ್ಯ. ಆದರೆ ದೇವರು ಉನ್ನತ ಲೋಕದಿಂದ ತನ್ನ ಪವಿತ್ರಾತ್ಮ ಧಾರೆಯನ್ನು ನಮ್ಮ ಮೇಲೆ ಸುರಿಸುವರು. ಆಗ ಹಾಳು ಭೂಮಿ ಫಲಭರಿತ ಭೂಮಿ ಆಗುವುದು. ಫಲಭರಿತ ಭೂಮಿ ಸಮೃದ್ಧವಾದ ಅರಣ್ಯವಾಗಿ ಮಾರ್ಪಡುವುದು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 32 ವರ್ಡ್ 15. But once more God will send us His Spirit. The wasteland will become fertile and fields will produce rich crops. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದೆ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನು ಶರುಸ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಆದರೆ ದೇವರಿಗೆ ಸ್ತೋತ್ರ ಏನಂತ ಹೇಳ್ತಾರೆ ಅಂದರೆ ಅವರು ಹಿಂದೆ ವಾಕ್ಯ ಭಾಗದಲ್ಲಿ ನಮಗೇನೋ ಹೇಳ್ತಾ ಇದ್ದಾರೆ. ಅದೇನಾಗಿದೆ ಅಂತ ನೋಡೋಣ. 13ನೇ ವಾಕ್ಯದಿಂದ, ನನ್ನ ಜನರ ಹೊಲಗದ್ದೆಗಳಲ್ಲಿ ಮುಳ್ಳು ಪೊದೆಗಳು ಹುಟ್ಟಿಕೊಂಡಿವೆ, ಉಲ್ಲಾಸದಿಂದ ಕೂಡಿದ್ದ ಮನೆಗಳು, ಲವಲವಿಕೆಯಿಂದ ತುಂಬಿದ ನಗರಗಳು ಶೂನ್ಯವಾಗಿದೆ, ಅರಮನೆ ಹಾಳು ಬಿದ್ದಿದೆ. ಗಿಜಗುಟ್ಟುವ ಪಟ್ಟಣವು ನಿರ್ಜನವಾಗುವುದು. ಓಫೇಲ್ ಗುಡ್ಡವು ಕೀಶ್ ಕೋವರವು ಶಾಶ್ವತವಾಗಿ ಗುಹಿಯಾಗುವು. ಗತ್ತೆಗಳಿಗೆ ಬಯಲಾಗಿ ದನ ಕರುಗಳಿಗೆ ಹುಲ್ಲುಗಾವಲುಗಳಾಗಿಯೂ ಇರುವವು. ದೇವರಿಗೆ ಸ್ತೋತ್ರ. ಪರಿಸ್ಥಿತಿಗಳು ತುಂಬ ಕಠಿಣವಾಗಿದೆ. ಎಲ್ಲ ಸಹ ಹೊಲಗದ್ದೆಗಳು ಗಿಡಗಂಟೆಗಳಿಂದ ಪೊದೆಗಳಿಂದ ತುಂಬಿದೆ. ಮನೆಗಳು ಉಲ್ಲಾಸದಿಂದ ಕೂಡಿದ ಮನೆಗಳು ಹಾಳು ಬಿದ್ದಿವೆ. ಅಷ್ಟು ಮಾತ್ರ ಅಲ್ಲ, ಅರಮನೆಗಳು ಪಾಳು ಬಿದ್ದಿವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಗಿಜುಗುಟ್ಟು ಪಟ್ಟಣಗಳು ಸಹ ನಿರ್ಜನವಾಗಿರ್ಬೋದು. ದೇವರಿಗೆ ಸ್ತೋತ್ರ. ಅನೇಕ ಕಾರಣಗಳಿರುತ್ತೆ, ಒಂದೆರಡು ಕಾರಣಗಳಲ್ಲ. ಜನಕ್ಕೆ ಅಲ್ಲಿ ವಾಸ ಮಾಡೋದಕ್ಕೆ ಇಷ್ಟ ಆಗದೆ ಇರ್ಬೋದು, ಅಥವಾ ಜನ ಏನೋ ಒಂದು ರೀತಿಯಲ್ಲಿ ಒಳ್ಳೆ ಕಷ್ಟಪಡೋದಕ್ಕೆ ಪ್ರಯತ್ನ ಪಡದೇ ಇರ್ಬೋದು, ಶ್ರಮ ಪಡೋದಕ್ಕೆ ಪ್ರಯತ್ನ ಪಡದೇ ಇರ್ಬೋದು. ಯಾವುದೋ ಒಂದು ರೂಪದಲ್ಲಿ ಪರಿಸ್ಥಿತಿಗಳು ಆಗಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಆದರೆ ನಾನು ಉನ್ನತ ಲೋಕದಿಂದ ಪವಿತ್ರಾತ್ಮ ಧಾರೆಯನ್ನು ನಿಮ್ಮ ಮೇಲೆ ಸುರಿಸುವೆನು. ದೇವರಿಗೆ ಸ್ತೋತ್ರ. ಆಗ ಪಾಳು ಭೂಮಿ ಫಲಭರಿತ ಭೂಮಿ ಆಗುವುದು, ಫಲಭರಿತ ಭೂಮಿ ಸಮೃದ್ಧವಾಗುವುದು. ದೇವರಿಗೆ ಸ್ತೋತ್ರ. ನಾವೊಂದು ವಾಕ್ಯ ಭಾಗ ನೋಡೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯ. ಜೆನಿಸಿಸ್ ಚಾಪ್ಟರ್ 1 ವರ್ಡ್ 1 to 3. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಸಾಗರದ ಮೇಲೆ ಕತ್ತಲೆ ಇತ್ತು. ದೇವರಾತ್ಮನು ನೀರಿನ ಮೇಲೆ ಚಲಿಸುತ್ತಿದ್ದನು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರು ಬೆಳಕನ್ನು ಒಳ್ಳೆಯದೆಂದು ಕಂಡನು. ದೇವರು ಬೆಳಕನ್ನು ಕತ್ತಲೆಯಿಂದ ಪ್ರತ್ಯೇಕಿಸಿದನು. ದೇವರಿಗೆ ಸ್ತೋತ್ರ. ವಾಕ್ಯವಾಗ ನೋಡ್ತಾ ಇದ್ದೀವಿ. ದೇವರು ಆದಿಯಲ್ಲಿ ಯಾರು ಇಲ್ಲದಾಗ ಏನು ಮಾಡಿದ್ರು? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಆದರೆ ಅದು ನಿರಾಕಾರವಾಗಿ ಬರಿದಾಗಿ ಇತ್ತು. ಆಗ ದೇವರು ತನ್ನ ಆತ್ಮನ ಬಿಟ್ಟು ಅದನ್ನು ಪ್ರತ್ಯೇಕಿಸುವುದಕ್ಕೂ ಮೊದಲನೇದಾಗಿ ಅವ್ರು ಹೇಳ್ತಾರೆ, ಬೆಳಕನ್ನು ಕತ್ತಲನ್ನು ಬೇರ್ಪಡಿಸ್ತಾರೆ. ದೇವರಿಗೆ ಸ್ತೋತ್ರ. ಯಾಕೆ ಅಂತಂದರೆ, ಬೆಳಕು ಮಾತ್ರ ಅಭಿವೃದ್ಧಿಗೆ, ಪರಿಶುದ್ಧತೆಗೆ, ಸತ್ಯತೆಗೆ, ನೀತಿಗೆ ಕಾರಣ. ಕತ್ತಲೆ ಏನು ಮಾಡ್ತಾರೆ? ಹಾಗಾದ್ರೆ ಕತ್ತಲೆ ಕವಿಯಿತ್ತು, ಬಟ್ ಕತ್ತಲನ್ನು ದೇವರು ಹೋಗಲಾಡಿಸಿದ್ರು. ಕತ್ತಲನ್ನು ದೇವರು ಹೋಗಲಾಡಿಸಿ ಬೆಳಕನ್ನು ಕೊಟ್ಟಿದ್ದಾರೆ. ಹೇಗೆ? ತನ್ನ ಪರಿಶುದ್ಧಾತ್ಮನ ಬಲದಿಂದ ಬೆಳಕನ್ನು ಕೊಟ್ಟಿದ್ದಾರೆ, ಸಮೃದ್ಧಿಯನ್ನು ಕೊಟ್ಟಿದ್ದಾರೆ. 1ನೇ ಅಧ್ಯಾಯದಲ್ಲಿ ತಾನೇ ದೇವರು ಸಮಸ್ತವನ್ನು ಉಂಟು ಮಾಡಿದ್ದು. ಸಮಸ್ತವನ್ನು ಉಂಟು ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ. ಪರಿಸ್ಥಿತಿಗಳು ಏನೇ ಆಗಿರಲಿ, ಆದರೆ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಯಾರಾಗಿದ್ದಾರೆ ಅಂದರೆ ಪುನಃ ಸ್ಥಾಪಿಸುವ ದೇವರಾಗಿದ್ದಾರೆ. ನಾನು ತಿರುಗಿ ಬಿದ್ದು ಹೋದ ದಾವೀದನ ಗೋಡೆಯನ್ನು ನಾನು ತಿರುಗಿ ಕಟ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎಲ್ಲಿವರೆಗೆ? ದೇವರ ಚಿತ್ತ ಇರೋವರೆಗೂ, ಭೂಮಿ ಇರೋವರೆಗೂ ಸಹ ನಾನು ಪುನಃ ಸ್ಥಾಪಿಸುವ ದೇವರು, ತಿರುಗಿ ನಾನು ಕಟ್ಟುವ ದೇವರು. ಪರಿಸ್ಥಿತಿಗಳು ಏನೇ ಆಗಿರಲಿ, ಆಳು ಬಿದ್ದಿರಲಿ, ಪಾಳು ಬಿದ್ದಿರಲಿ, ಗಿಡ ಗಂಟೆಗಳು ಬೆಳೆದಿರಲಿ, ನಿರ್ಜನವಾಗಿರಲಿ, ಅದು ಏನೇ ಆಗಿರಲಿ, ನಾನು ಮಾತ್ರ ಅದನ್ನು ಪುನಃ ಸ್ಥಾಪಿಸದೆ ಬಿಡೋದಿಲ್ಲ. ನನ್ನಿಂದ ಮಾತ್ರ ಅದನ್ನು ಸಾಧ್ಯ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ತನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮ ಜೀವಿತಗಳನ್ನು ಸಹ ದೇವರು ಬದಲಾಯಿಸಲಿಕ್ಕೆ ಶಕ್ತರಾದ ದೇವರಾಗಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಈಗ ಯಾವುದೋ ಒಂದು ಪರಿಸ್ಥಿತಿಗಳು ನಿಮ್ಮನ್ನು ಬಾಧೆಪಡಿಸಿರ್ಬೋದು. ಜೀವಿತಗಳು, ಬದುಕು ಏನೇ ಒಂದು ಇದಾಗಿರ್ಬೋದು,
ದೇವರು ಹೇಳ್ತಾರೆ, ನಾನು ಪುನಃಸ್ಥಾಪಿಸ್ತೇನೆ, ನಿಮ್ಮ ಜೀವಿತಗಳನ್ನ ನಾನು ಪುನಃಸ್ಥಾಪಿಸ್ತೇನೆ. ನೀವು ಯಾವುದೋ ಒಂದು ಕಾರಣದಲ್ಲಿ ನಿರ್ಲಕ್ಷ್ಯ ಮಾಡಿರ್ಬೋದು, ಅಥವಾ ನೀವು ಏನೋ ಕಳ್ಕೊಂಡಿರ್ಬೋದು, ಅದರಿಂದ ನೀವು ನಿರಾಸೆ ಆಗಿರ್ಬೋದು, ಅಥವಾ ಬೇಜವಾಬ್ದಾರಿಯಿಂದ ಜೀವಿಸ್ತಿರ್ಬೋದು, ಬೇಸರಗೊಂಡಿರ್ಬೋದು. ನಾನು ನಿಮ್ಮ ಜೀವಿತಗಳನ್ನ ಪುನಃಸ್ಥಾಪಿಸುವ ದೇವರಾಗಿದ್ದೇನೆ. ನಿಮ್ಮಿಂದ ಕೈ ತಪ್ಪಿ ಹೋದಂತಹ ಏನೇ ಆಗಿರ್ಬೋದು, ಹೊಸದಾಗಿ ಮಾಡ್ತೇನೆ, ನೂತನವಾಗಿ ಮಾಡ್ತೇನೆ, ಪುನಃಸ್ಥಾಪಿಸ್ತೇನೆ, ಪುನರ್ಜೀವಗೊಳಿಸ್ತೇನೆ, ನಿಮ್ಮನ್ನು ಸಮಾಧಾನದ ಸಂತೋಷದಿಂದ ಜೀವಿಸುವಂತೆ ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಿರಾಸೆ ಇದೆಯಾ ಮನಸ್ಸಲ್ಲಿ? ಬೇಸರ ಇದೆಯಾ? ನಿರುತ್ಸಾಹ ಇದೆಯಾ? ನಷ್ಟ ಹೊಂದ್ಕೊಂಡಿದ್ದೀರಾ? ಕಳ್ಕೊಂಡಿದ್ದೀರಾ? ಪ್ರಾರ್ಥನೆ ಮಾಡಿರಿ. ದೇವರು ಹೇಳ್ತಾರೆ, ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತಗಳನ್ನ ನಾನು ಪುನಃಸ್ಥಾಪಿಸ್ತೇನೆ, ಹೊಸದಾಗಿ ಮಾಡ್ತೇನೆ, ನೂತನಗೊಳಿಸ್ತೇನೆ, ಪುನರ್ಜೀವನಗೊಳಿಸ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಏನೇ ಆಗಿರಲಿ, ಚಿಂತೆ ಮಾಡಬೇಡಿ, ಎಲ್ಲವನ್ನ ದೇವರ ಕೈಗೆ ಒಪ್ಪಿಸ್ಕೊಡಿ. ದೇವರು ನಿಮ್ಮ ಜೀವಿತಗಳನ್ನ ಮಾರ್ಪಡಿಸುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ್ಪ, ಈ ದಿನ ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ದೇವರೇ, ಮುಂಜಾನೆ ಸಮಯದಲ್ಲಿ ಇಸಪ್ಪ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಏನೇ ಆಗಿರಲಿ, ಅವರು ಯಾವ ಕಷ್ಟ ನಷ್ಟದಲ್ಲಿ, ನಿರಾಸೆ ನಿರುತ್ಸಾಹದಲ್ಲಿ, ಬೇಸರದಲ್ಲಿ, ಕಳ್ಕೊಂಡಂಥ ಅವಸ್ಥೆಯಲ್ಲಿದ್ದಾರೋ, ಈ ಮುಂಜಾನೆ ಸಮಯದಲ್ಲಿ ಭರವಸೆ ಕೊಡ್ತೀರಾ. ನಾನು ನೂತನಪಡಿಸ್ತೇನೆ, ಹೊಸದು ಮಾಡ್ತೇನೆ, ಪುನಃಸ್ಥಾಪಿಸ್ತೇನೆ, ಪುನರುಜ್ಜೀವನಗೊಳಿಸ್ತೇನೆ, ನಿಮ್ಮ ಜೀವಿತಗಳನ್ನ ಸಮೃದ್ಧಿ ಮಾಡ್ತೇನೆ, ಫಲಭರಿತವಾಗಿ ಮಾಡ್ತೇನೆ ಅಂತ ಹೇಳ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರ ನಿರೀಕ್ಷೆ ನಿಮ್ಮಲ್ಲಿರಲಿ. ಕಳ್ಕೊಂಡ ಅವಸ್ಥೆಯನ್ನು ಬಿಟ್ಟು ಹೊಸ ಆಸೆಗಳು, ಬಯಕೆಗಳು ಅವ್ರ ಜೀವಿತದಲ್ಲಿ ಹುಟ್ಟಿ ನಿರೀಕ್ಷೆ ಎಲ್ಲ ನಿಮ್ಮಲ್ಲಿದ್ದು ಹೊಸದಾಗಿ ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.